ಅಲ್ಲಿ ಸಾಕ್ಷಿಗಳಿದೆ. ನೀವೇ ಹೇಳಿದ್ರಿ ಪೆನ್ ಡ್ರೈವ್ ಇತ್ತು ಸಬ್ಮಿಟ್ ಮಾಡಿದ್ರು ಅಂತ. ಬಟ್ ಈಗ ಸಂತ್ರಸ್ತ ಒಬ್ಬರು ನಿಮ್ಗೆ ದೂರು ಕೊಟ್ಟಿದ್ದಾರಲ್ವ, ಎಚ್ ಡಿ ರೇವಣ್ಣ ಬಗ್ಗೆ ಕೂಡ ಹೇಳಿದಾರಲ್ವ, ಅದಕ್ಕೆ ಅವ್ರು ಸಾಕ್ಷಿ ಕೊಟ್ಟರ ನಿಮಗೆ? ನಾನು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ಅದು ನನಗೆ ಕೊಡೋದಿಲ್ಲ, ಪೊಲೀಸಿಗೆ ಕೊಡ್ತಾರೆ. ಟೀಮ್ ಈಸ್ ಇನ್ವೆಸ್ಟಿಗೇಟಿಂಗ್, ಅವ್ರಿಗೆ ಕೊಡ್ತಾರೆ. ಆಯೋಗದಿಂದ ನೀವು ಯಾವ ರೀತಿಯ ಕ್ರಮಗಳನ್ನು ತಗೊಳ್ತೀರಾ? ನಾವು ಆಯೋಗ ಕ್ರಮ ತಗೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ನಮ್ದು ಬರೀ ರೆಕಮೆಂಡಿಂಗ್ ಬಾಡಿ. ಇಟ್ ವಿಲ್ ಫೈಟ್ ಫಾರ್ ದ ವಿಮೆನ್ ಎಂಪವರ್ಮೆಂಟ್, ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ, ಅವ್ರ ರೈಟ್ಸ್ಗೋಸ್ಕರ. ನಾವು ಪ್ರತಿಯೊಂದು ಇಲಾಖೆಗೂ ನಾವು ಹೇಳ್ಬೋದು ಮತ್ತು ನಾವು ಬರೀಬೋದು, ಈ ಥರ ಆಗ್ತಾ ಇದೆ, ಏನು ಆ್ಯಕ್ಷನ್ ತೊಗೊಂಡಿದ್ದೀರಾ, ಆ್ಯಕ್ಷನ್ ತೊಗೊಂಡ್ಮೇಲೆ ನಮಗೆ ವರದಿ ಒಪ್ಪಿಸ್ಬೇಕು. ದಿಸ್ ಈಸ್ ದ ವರ್ಕ್ ಆಫ್ ಮಹಿಳಾ. ಏನು ರೆಕಮೆಂಡೇಶನ್ ಇಲ್ಲ, ಇದು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ ಅಷ್ಟೇ, ನ್ಯಾಯ ಸಿಗಬೇಕು. ಹೆಣ್ಣು ಮಕ್ಕಳಿಗೆ ಇದ್ರಲ್ಲಿ ನೊಂದಿರುವಂಥ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಷ್ಟೇ. ಇನ್ನು ರೀಸೆಂಟ್ ಟೈಮ್ಸ್ ಅಲ್ಲಿ ಅದೇ ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ಕಡೆ ಕೆಲವರೆಲ್ಲ ಈ ವಿಡಿಯೋಸ್ಗಳನ್ನ ಡೀಫೇಕ್ ಮಾಡಿರಬಹುದು ಅನ್ನೋದು ನಿಮ್ಗೆ ಏನಾದರೂ ಆ ಥರದ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನನಗೆ ಕಂಡಿದ್ದು ಸುಬ್ಬಯ್ಯ ಕಿತ್ತಳೆ ಕೃಷಿ ಮಾಡಿ 100 ಗಿಡದಿಂದ 2.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಾನು ಬರೆದಿದ್ದೀನಿ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಆಮೇಲೆ ಎಲ್ಲರಿಗೂ ಗೊತ್ತಿದೆ ಅದರಲ್ಲಿ ಎಷ್ಟು ಸತ್ಯ ಅಸತ್ಯತೆ ಇದೆ ಅಂತ. ಸೊ ಡಿಫೇಕ್ ಅನ್ನೋದು ಕೂಡ ಕೆಲವರು ಅದು ಟೀಮ್ ವಿಲ್ ಡಿಸೈಡ್. SIT ಟೀಮ್ ಎಲ್ಲ ತಗೊಳ್ತಾರಲ್ಲ, ಫಾರಿನ್ ಲ್ಯಾಬಿಗೆ ಹೋಗುತ್ತೆ, ಎಲ್ಲದನ್ನು ಪರೀಕ್ಷೆ ಆಗುತ್ತೆ. ಸೊ ಅವರು ನ್ಯಾಯವನ್ನು ಖಂಡಿತ ಕೊಡ್ತಾರಲ್ಲ, ಅದು ನಾನು ಹೇಳೋ ಅವಶ್ಯಕತೆ ಇಲ್ಲ ಇದರಲ್ಲಿ. ಮತ್ತೆ ಯಾರಾದರೂ ನಿಮ್ಮನ್ನ ಸಂಪರ್ಕ ಮಾಡೋದು ಬೇರೆ ಸಂತ್ರಸ್ತರು ಮಾಡಿದ್ರೆ ಅದು ಗೌಪ್ಯವಾಗಿರುತ್ತೆ, ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ. ಅದನ್ನು ಹಂಚ್ಕೊಂಡ್ರೆ ಯಾರು ನಮ್ಮ ಹತ್ರ ಬರೋದಿಲ್ಲ. ನಿಮಗೆ ಗೊತ್ತಿದೆ, ಅದು ನಿಮ್ಮೆಲ್ರಿಗೂ ಗೊತ್ತಿದೆ, ನನಗೆ ಗೊತ್ತು, ಮಾಧ್ಯಮದವ್ರು ಸಹ ನಮ್ಮೊಟ್ಟಿಗೆ ಇದ್ದಾರೆ. ಈ ಥರದ ಕೇಸ್ಗಳಲ್ಲಿ, ಹೈ ಪ್ರೊಫೈಲ್ ಕೇಸಸ್ಗಳಲ್ಲಿ ಕಂಪ್ಲೇಂಟ್ ಮಾಡೋದು ತುಂಬ ಜನ ಹೆದರ್ತಾರೆ, ಭಯ ಪಡ್ತಾರೆ, ಸುಮ್ಮನೆ ಎದ್ದಿರೋಂಥ ಚಾನ್ಸಸ್ ತುಂಬ ಇದೆ. ಈಗ ಬಂದಂಥವ್ರಿಗೆ ನೀವು ಯಾವ ಭರವಸೆ ಕೊಡ್ತಾ ಇದ್ದೀರಿ ಅವ್ರ ಪ್ರೊಟೆಕ್ಷನ್ಗೆ? ಯಾಕಂದರೆ ಲೈಫ್ ಥ್ರೆಟ್ ಇದೆ ಅವರಿಗೆಲ್ಲ. ಸರ್ಕಾರದಿಂದ ಆಲ್ರೆಡಿ ಅವರಿಗೆ ಸೂಕ್ತ ಭದ್ರತೆಯನ್ನು ಕೊಟ್ಟಾಗಿದೆ. ಅವರಿಗೆ ಎಲ್ಲ ಥರ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸವನ್ನು ತುಂಬಿದ್ದೀನಿ ಮತ್ತು ತುಂಬಿದ್ದಾರೆ ಸಹ. ಸೊ ಅವರ ಒಂದು ದಿಟ್ಟ ನಿರ್ಧಾರ ಇನ್ನೂ ಸಂತ್ರಸ್ತೆಯರಿಗೆ ಒಂದು ಇನ್ಸ್ಪಿರೇಷನ್. ಐ ಆಮ್ ಶ್ಯೂರ್ ಮೋರ್ ಆ್ಯಂಡ್ ಮೋರ್ ವಿಕ್ಟಿಮ್ಸ್, ಹೆಚ್ಚಿನ ಸಂತ್ರಸ್ತೆಯರು ಖಂಡಿತ ಬರ್ತಾರೆ. ಯಾಕಂದರೆ ನ್ಯಾಯ ಸಿಗಬೇಕು. ಮೆಂಟಲ್ ಸ್ಟೇಟಸ್ ಹೇಗಿದೆ ಮೇಡಮ್ ನಮ್ಮದವ್ರದ್ದು? ಅದು ನಿಮ್ಗೆ ಗೊತ್ತಿರುತ್ತೆ, ಒಂದು ಹೆಣ್ಮಗಳು ಅಂದರೆ ಭಾವನಾತ್ಮಕ ಜೀವಿ, ನಾನು ಹೇಳೋ ಅವಶ್ಯಕತೆ ಇಲ್ಲ. ಸೊ ನಿಮ್ಮೆಲ್ಲರ ಆದ್ಯತೆ ಆ ಹೆಣ್ಣು ಮಕ್ಕಳ ಮನಸ್ಥಿತಿಗೆ ಸಪೋರ್ಟ್ ಮಾಡಬೇಕು. ನಾನು ಮತ್ತೆ ಈ ಮುಖಾಂತರ ಎಲ್ರಿಗೂ ಕೇಳ್ಕೊಳ್ತೀನಿ, ವಿಡಿಯೋಸ್ನ ಸರ್ಕ್ಯುಲೇಟ್ ಮಾಡಬೇಡಿ. ಇದೆಲ್ಲ ನಿಮ್ಮೆಲ್ಲರ ಜವಾಬ್ದಾರಿ. ಈ ಅದರಲ್ಲಿ ಎಷ್ಟೊಂದು ಜನ ಹೆಣ್ಮಕ್ಳು, ಮಹಿಳೆಯರು ಇರೋದ್ರಿಂದ ಅವರ ರಕ್ಷಣೆ, ಅವರ ಭದ್ರತೆ, ಅವರ ಮಾನಸಿಕ ಒಂದು ಸುರಕ್ಷತೆ ನಿಮ್ಮೆಲ್ಲರ ಜವಾಬ್ದಾರಿ. ಇಷ್ಟೇ ನಾವೆಲ್ಲರೂ ಮಾಡಬೇಕಾಗಿರೋದು. ವಿಡಿಯೋಸ್ನ ದಯವಿಟ್ಟು ಸರ್ಕ್ಯುಲೇಟ್ ಮಾಡಬೇಡಿ. ಈಗ ಆಲ್ರೆಡಿ ಇನ್ವೆಸ್ಟಿಗೇಷನ್ ಟೀಮ್ ತಗೊಂಡಿರೋದ್ರಿಂದ ಖಂಡಿತ ನ್ಯಾಯ ಸಿಗತ್ತೆ ಅನ್ನೋ ಒಂದು ಭರವಸೆಯಲ್ಲಿ ನಾವೆಲ್ಲರೂ ಇದ್ದೀವಿ. ಅದಕ್ಕೆ ನಾವೆಲ್ಲರೂ ಸಹಕಾರ ಕೊಡೋಣ ಆ್ಯಂಡ್ ಸ್ಟಾಪ್ ಸರ್ಕ್ಯುಲೇಟಿಂಗ್ ವಿಡಿಯೋಸ್. ಎಸ್, ಸೈಬರ್ ಕ್ರೈಮ್ಗೆ ಎಸ್, ಐ ಆಮ್ ರೈಟಿಂಗ್ ದಟ್. ಇದು ಹೇಗಾಗತ್ತೆ, ಜಸ್ಟ್ ಟ್ರೈ. ಇದು ಯಾವ ಥರ ಸ್ಟಾಪ್ ಮಾಡ್ಬೋದು ಈ ಸರ್ಕ್ಯುಲೇಷನ್, ದಟ್ ವಿಲ್ ಬಿ ಮೈ ಟುಡೇಸ್ ಇಂಪಾರ್ಟೆಂಟ್ ಡಿಸಿಷನ್ ಟು ರೈಟ್ ಟು ದ ಸೈಬರ್ ಕ್ರೈಮ್. ಖಂಡಿತ ಮಾಡ್ತೀನಿ. ಇದು ಹೇಗೆ ನಾವು ತಡಿಬಹುದು, ಯಾಕೆಂದರೆ ಇದರಿಂದ ಆ ಹೆಣ್ಣು ಮಕ್ಕಳ ಒಂದು ಮನಸ್ಥಿತಿ, ಆ ಕುಟುಂಬದವರ ಒಂದು ಮನಸ್ಥಿತಿ ಭಾಳ ಕುಗ್ಗುತ್ತಾ ಇರೋದ್ರಿಂದ. ಸೊ ಐ ವಿಲ್ ರೈಟ್ ಟು ದ ಸೈಬರ್ ಕ್ರೈಮ್. ನಾನು ಸೈಬರ್ ಕ್ರೈಮ್ಗೆ ಈಗಲೇ ಪತ್ರಗಳನ್ನು ಬರೆದು ಇದನ್ನು ಯಾವ ಥರ ನಾವು ತಡೆಗಟ್ಟಬಹುದು, ಇಮಿಡಿಯೇಟ್ಲಿ ಆ್ಯಕ್ಟ್ ಮಾಡಿ ಅಂತ ನಾನು ಅದು ನಾನು ತಿಳ್ಕೋಬೇಕು.